ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಹಲವಾರು ದಿನಗಳಿಂದ ನಾವು ಯಾವುದೇ ತರದ ವಿಡಿಯೋ ಆಗಿರ್ಲಿಲ್ಲ. ಡ್ಯೂ ಟು ವೇರಿಯಸ್ ಅದರ್ ರೀಸನ್ಸ್ ನಾವು ಸ್ವಲ್ಪ ಬಿಸಿ ಇದ್ವಿ ಕೋರ್ಸಸ್ ಮಾಡೋದ್ರಲ್ಲಿ. ಸೊ ಟುಡೇ ಒನ್ ಆಫ್ ದಿ ನ್ಯೂ ನೋಟಿಫಿಕೇಶನ್ ಬಂದಿದೆ. ಇದು ಒಂದು ಬ್ರೀಫ್ ನೋಟಿಫಿಕೇಶನ್ ಆಗಿರುತ್ತೆ ನಮ್ಮ ಕೆಇ ಅವ್ರ ಕಡೆಯಿಂದ. ಯಾರು ಕೆಇ ಅವರು ಒಂದು ಬ್ರೀಫ್ ನೋಟಿಫಿಕೇಶನ್ ಅನ್ಬಿಟ್ಟಿದ್ದಾರೆ, ಜಾರಿಗೆ ತಂದಿದ್ದಾರೆ. ಆ ಬ್ರೀಫ್ ನೋಟಿಫಿಕೇಶನ್ ಅಲ್ಲಿ ಹಲವಾರು ಹುದ್ದೆಗಳನ್ನು ಅವರು ರಿಲೀಸ್ ಮಾಡಿದ್ದಾರೆ. ಏನೇನಿದೆ ಆ ಹುದ್ದೆಗಳು ವಿವರವನ್ನು ನಾವು ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಎಲ್ಲ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಹಾಗೂ ವ್ಯೂವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಇನ್ ಅಡ್ವಾನ್ಸ್. ಅಂಡ್ ಎಲ್ಲರಿಗೂ ಸಹ ವಿಶ್ ಯು ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಗೆಳೆಯರೆ. ಸೊ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ನೇಮಕಾತಿಗಳನ್ನು ಹುದ್ದೆಗಳನ್ನು ಆ ಹುದ್ದೆಗಳ ಅಧಿಸೂಚನೆಯನ್ನು ಹೊರಡಿಸಿದರೆ ವಿವರವಾದ ಅಧಿಸೂಚನೆಯನ್ನು ನಂತರ ಹೊರಡಿಸಲಾಗುವುದೆಂದು ತಿಳಿಸಲಾಗುತ್ತದೆ. ನೋಡಿ, ಇದರಲ್ಲಿ ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ಸ್ ಇದಾವೆ, ಈ ಡಿಪಾರ್ಟ್ಮೆಂಟ್ಸ್ ಪೊಸಿಷನ್ಸ್ ಓದ್ತೀನಿ, ನಂತರ ಅದ್ರದ್ದು ಡೀಟೇಲ್ ಕ್ವಾಲಿಫಿಕೇಶನ್ ಏನ್ ಬೇಕಿದೆ, ಅದಕ್ಕೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದು ನೋಡೋಣ. ಒಟ್ಟಲ್ಲಿ 5 ಡಿಪಾರ್ಟ್ಮೆಂಟ್ ಅಲ್ಲಿ ಬಿಟ್ಟಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾನಿಲಯ, ಇದರಲ್ಲಿ ಸಹಾಯಕ ಗ್ರಂಥಪಾಲಕ, ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಹಾಯಕ ಹಾಗೂ ಕಿರಿಯ ಸಹಾಯಕ 44 ಹುದ್ದೆಗಳಿದಾವೆ. ಅದೇ ತರ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆನಲ್ಲಿ ಸಹ ಇದಾವೆ 750 ಪೋಸ್ಟ್. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಲ್ಲೂ ಸಹ ಇದಾವೆ 38, ಇದರಲ್ಲಿ ಟೆಕ್ನಿಕಲ್ ಪೋಸ್ಟ್ ಸಹ ಇದಾವೆ ಇಂಜಿನಿಯರ್ಸ್ಗೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆನಲ್ಲಿ ಸಹಾಯಕ ಲೆಕ್ಕಿಗ ಹಾಗೂ ನಿರ್ವಾಹಕ 1752 ವೇಕೆನ್ಸೀಸ್ ಇದಾವೆ. ಅಂಡ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ರಥಮ ದರ್ಜೆ ಫಸ್ಟ್ ಎಫ್ಡಿಎ ಅಂಡ್ ಎಸ್ಡಿಎ ವೇಕೆನ್ಸೀಸ್ 25 ವೇಕೆನ್ಸಿ ಇದಾವೆ. ಈಗ ಡೀಟೇಲ್ ಆಗಿ ನಾವು ಅದರದ ಕ್ವಾಲಿಫಿಕೇಶನ್ ಏನ್ ಕೇಳಿದಾರೆ ಅನ್ನೋದು ನೋಡೋಣ. ನೋಡಿ, ಎಫ್ಡಿಎ ಎಸ್ಡಿಎ ಆದಲ್ಲಿ ಎಫ್ಡಿಎ ಎಸ್ಡಿಎ ಯಾವುದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ಬಿಟ್ಟಿದ್ದಾರೆ ನೋಡಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲೂ ಸಹ ವೇಕೆನ್ಸೀಸ್ ಇದಾವೆ ಗಾಯ್ಸ್. 4+1 5, 14+6 is 20. ಸೊ ಇಲ್ಲಿ 20, ಇಲ್ಲಿ 5, ಒಟ್ಟಲ್ಲಿ 25 ವೇಕೆನ್ಸೀಸ್ ಇದಾಗುತ್ತೆ. ಓಕೆ, ಇದಕ್ಕೆ ಏನ್ ಬೇಕಾಗಿದೆ ನೋಡಿ, ಪದವಿಯನ್ನು ಹೊಂದಿರಬೇಕು, ಎನಿ ಡಿಗ್ರಿ ಪದವಿಯನ್ನು ಹೊಂದಿದ್ರೆ ಸಾಕು ಎಫ್ಡಿಎಗೆ. ಹಾಗೆ ದ್ವಿತೀಯ ದರ್ಜೆ ಸಹಾಯಕಗೆ PUC ಅಥವಾ ಅದರ ಈಕ್ವಲೆಂಟ್ ಇದ್ರೆ ನಡೆಯುತ್ತೆ. ಏನ್ ಇದೆ ಇವರಿಗೆ ಎಕ್ಸಾಮ್ ಪ್ಯಾಟರ್ನ್, ಒಂದು ಜನರಲ್ ಪೇಪರ್ ಇರುತ್ತೆ ಅಂಡ್ ಕೆಇಸಿ ಅಂದ್ರೆ ಕನ್ನಡ, ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ಸ್. ಸೊ ಅದ್ರದ್ದು ಒಂದು 2 ಪೇಪರ್ ಇರುತ್ತೆ, 2 ಪೇಪರ್ ಬರಿಬೇಕಾಗತ್ತೆ ಗೈಸ್. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಲ್ಲಿ ನೋಡಿ, ಅಧಿಕಾರ ಮಾರ್ಕೆಟ್ ಅಂತಂದ್ರೆ ಎನಿ ಡಿಗ್ರಿ ವಿತ್ 5 years ಎಕ್ಸ್ಪೀರಿಯನ್ಸ್ ಇರಬೇಕು ಜೂನಿಯರ್ ಲೆವೆಲ್ ಅಲ್ಲಿ. ಕಿರಿಯ ಅಧಿಕಾರಿ ಅಂತಂದ್ರೆ ಇವ್ರದ್ದು ಎನಿ ಡಿಗ್ರಿ ವಿತ್ PG ಇನ್ ಮಾರ್ಕೆಟಿಂಗ್ ಕೇಳಿದ್ದಾರೆ, ಅಥವಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಥವಾ MBA ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮಾಡಿರಬೇಕು. ಅದು ಒಂದೇ ಒಂದು ವೇಕೆನ್ಸಿ ಇದೆ, ಯಾವ ಕ್ಯಾಟಗರಿ ಅಂತ ಕೊಟ್ಟಿಲ್ಲ. ಸೊ ಅದನ್ನ ನಾವು ಡೀಟೇಲ್ ನೋಟಿಫಿಕೇಶನ್ ಅಲ್ಲಿ ನೋಡಕ್ಕೆ ನಮಗೆ ಸಿಗುತ್ತೆ. ಅಸಿಸ್ಟೆಂಟ್ ಆಪರೇಟರ್ ಅಂದ್ರೆ 11 ಹುದ್ದೆಗಳಿದಾವೆ. SSLC ವಿತ್ ITI ಸರ್ಟಿಫಿಕೇಟ್ ಇದ್ರೆ ಸಾಕು. ಯಾವ ಟ್ರೇಡ್ ಅಂತ ಕೊಟ್ಟಿಲ್ಲ, ಆಪರೇಟರ್ ಟ್ರೇಡ್ ಅಂತ ಕೊಟ್ಟಿದ್ದಾರೆ, ನೀವು ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಅಧಿಕಾರಿ ನೋಡಿ, ಅಧಿಕಾರಿ ಅಂತಂದ್ರೆ ಎನಿ ಡಿಗ್ರಿ ವಿತ್ MBA ಫೈನಾನ್ಸ್ ಇರ್ಬೋದು, ಎನಿ ಡಿಗ್ರಿ ವಿತ್ ಇಂಟರ್ SEA ಅಂಡ್ AICWA ಮಾಡಿರ್ಬೋದು, ಅಂಡ್ 5 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಗಾಯ್ಸ್. ಇದಕ್ಕೆ ಹಾಗೂ ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಅದಾದ ನಂತರ ಕಿರಿಯ ಅಧಿಕಾರಿ MSc ಕೆಮಿಸ್ಟ್ರಿ ಹಾಗೂ ಕಿರಿಯ ಅಧಿಕಾರಿ MSc ಕೆಮಿಸ್ಟ್ರಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇದಾವೆ. ಅಂಡ್ ಕಿರಿಯ ಅಧಿಕಾರಿ ಇದರಲ್ಲೂ BE BTech ಕೊಟ್ಟಿದ್ದಾರೆ, 2 ವೇಕೆನ್ಸಿ ಇದಾವೆ. ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಹೇಳ್ಬಿಟ್ಟು BE BTech ಕೆಮಿಕಲ್, ಇಂಡಸ್ಟ್ರಿಯಲ್, ಎಲೆಕ್ಟ್ರಿಕಲ್ ಮತ್ತೆ IP ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅವ್ರಿಗೂ ಸಹ ಇದೆ, ಅಥವಾ MSc ಇನ್ ಕೆಮಿಸ್ಟ್ರಿ ಮಾಡಿದ್ರು ಸಹ ಇದೆ. ನೋಡಿ, ಸಾಮಾನ್ಯ ಜನರಲ್ ಪೇಪರ್ ಇರುತ್ತೆ ಹಾಗೂ ಪತ್ರಿಕೆ 2 ಇರುತ್ತೆ. ಅದು ನಿರ್ದಿಷ್ಟ ಪತ್ರಿಕೆ ಅಂತ ಕೇಳಿದ್ರೆ ಇದರಲ್ಲಿ ಟೆಕ್ನಿಕಲ್ ಪೇಪರ್ ಇರುತ್ತೆ ಗೈಸ್. ಈ ಪೇಪರ್ಗೆ ನಾವು ಬೇಕಂದ್ರೆ ಕೋರ್ಸ್ ಅನ್ನು ಮಾಡುವ. ಓಕೆ, ಲೆಟ್ ದ ಸಿಲೆಬಸ್ ಡೀಟೇಲ್ ಸಿಲೆಬಸ್ ಬರಲಿ, ಅದು ನೋಡ್ಕೊಂಡು ಮಾಡೋಣ. ಅದಾದ ನಂತರ ಕಿರಿಯ ಅಧಿಕಾರಿ ಎನಿ ಡಿಗ್ರಿ ವಿತ್ PG ಇನ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಅದು 2 ವೇಕೆನ್ಸೀಸ್ ಇದಾವೆ. ಅಂಡ್ ಮಾರಾಟ ಪ್ರತಿನಿಧಿ ಎನಿ ಡಿಗ್ರಿ ಇದೆ, 4 ವೇಕೆನ್ಸೀಸು. ಅಂಡ್ ಕಿರಿಯ ಮಾರಾಟ ಪ್ರತಿನಿಧಿ PUC ಈಕ್ವಲೆಂಟ್ ಇದ್ರೆ ಸಾಕು. ಇದಕ್ಕೂ ಸಹ ಸೇಮ್ FDA SDA ತರ ಇರುತ್ತೆ ಪ್ಯಾಟರ್ನ್, ಜನರಲ್ ಹಾಗೂ KEC ಪೇಪರ್. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ನೋಡಿ, ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ C ಹುದ್ದೆಗಳು 4 ನಾನ್ HK ಅಂಡ್ 1 HK ಇದೆ. ಇದರಲ್ಲಿ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಅಥವಾ MCA ಮಾಡಿದ್ರು ಸಹ ಎಲಿಜಿಬಲ್ ಇರ್ತೀರಾ.
ನೋಡಿ, ಇದಕ್ಕೆ ನಿರ್ದಿಷ್ಟ ಪತ್ರಿಕೆ ಅಂತ ಇರುತ್ತೆ, ಅಂದ್ರೆ ಒಂದು ಟೆಕ್ನಿಕಲ್ ಪೇಪರ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅಂಡ್ ಇದಾದ ನಂತರ ಸಹಾಯಕ ಇಂಜಿನಿಯರ್ ಸಹ ಕೊಟ್ಟಿದ್ದಾರೆ, ಒಂದು ಗ್ರೂಪ್ ಸಿ ಸಿವಿಲ್ ಡಿಪಾರ್ಟ್ಮೆಂಟ್ ಇದೆ. ಓಕೆ, ಸಹಾಯಕ ಗ್ರಂಥಪಾಲಕರು, ಇದಕ್ಕೆ ಡಿಗ್ರಿ ಇನ್ ಡಿಗ್ರಿ ಎಸ್ಟಾಬ್ಲಿಷ್ಡ್ ಬೈ ಲಾ, ಲೈಬ್ರರಿ ಸೈನ್ಸ್ ಅಲ್ಲಿ ಮಾಡಿರ್ಬೇಕಾಗಿರುತ್ತೆ, ಅಂಡ್ ಕಂಪ್ಯೂಟರ್ ನಾಲೆಡ್ಜ್ ಸಹ ಇರಬೇಕು. ಗ್ರೂಪ್ ಸಿ, ಇದು ನೋಡಿ, ಮಸ್ಟ್ ಬಿ ಎ ಡಿಗ್ರಿ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ, ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗುತ್ತೆ. ಓಕೆ, ಅಂಡ್ ಕಿರಿಯ ಸಹಾಯಕ ಗ್ರೂಪ್ ಸಿ ಹುದ್ದೆಗಳು 23+2 ನೋಡಿ, PUC ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು, ಅವರು ಎಲಿಜಿಬಲ್ ಇರ್ತೀರ. ಇದಕ್ಕೂ ಸಹ KEC ಪೇಪರ್ ಇರುತ್ತೆ ಪ್ಲಸ್ ಜನರಲ್ ಪೇಪರ್. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸಹಾಯಕ ಲೆಕ್ಕಿಗ ಇದೆ ಹಾಗೂ ನಿರ್ವಾಹಕ ಇದೆ. ನೋಡಿ, ಇದಕ್ಕೇನು ಇರಬೇಕಾಗುತ್ತೆ, ವಾಣಿಜ್ಯದಲ್ಲಿ, ಓಕೆ, ಕಾಮರ್ಸ್, 3 ವರ್ಷಗಳ ಕಾಮರ್ಸ್ ಮಾಡಿರಬೇಕು ಅಂಡ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಅಂಡ್ ಅದಾದ ನಂತರ ನಿರ್ವಾಹಕ ಅಂತ ಕೊಟ್ಟಿದ್ದಾರೆ, ದ್ವಿತೀಯ PUC ಅಥವಾ ತತ್ಸಮಾನ ಮಾಡಿದ್ರೆ ಸಾಕು. ಇದಕ್ಕೂ ಸಹ KEC ಪೇಪರ್ ಅಂಡ್ ಜನರಲ್ ಪೇಪರ್ ಇರುತ್ತೆ. ಇದಕ್ಕೆ ಬೇಕಂದ್ರೆ ನಾವು ಕೋರ್ಸ್ ಮಾಡೋಣ ಗೈಸ್, ಜನರಲ್ ಪೇಪರ್ ಹಾಗೂ KEC ಪೇಪರ್ಗೆ ನಾವು ಕೋರ್ಸ್ ಸ್ಟಾರ್ಟ್ ಮಾಡೋಣ ಅಂತ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆನಲ್ಲಿ ನೋಡಿ, 2 ವೇಕೆನ್ಸಿ ಇದೆ. ಸಹಾಯಕ ಲೆಕ್ಕಾಧಿಕಾರಿ, ಆಡಳಿತಾಧಿಕಾರಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದು MSW ಮಾಡಿರಬೇಕು ಪದವಿ, ಅಂಡ್ ಇದು ವಾಣಿಜ್ಯ ವಿಷಯದಲ್ಲಿ ಮಾಡಿರ್ಬೇಕಂತ ಕೊಟ್ಟಿದ್ದಾರೆ. BCom ಜೊತೆಗೆ ಫೈನಾನ್ಸ್ MBA ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ಇದಕ್ಕೆ ನೋಡಿ ಎಷ್ಟು ವೇಕೆನ್ಸೀಸ್ ಇದಾವೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂಡ್ ಲೇಬರ್ ವೆಲ್ಫೇರ್ನ ಪರಿಣಿತಯೊಂದಿಗೆ MSW ಪದವಿಯನ್ನು ಪಡೆದಿರಬೇಕಂತ ಕೊಟ್ಟಿದ್ದಾರೆ. ಅಂಡ್ ದೆನ್ ಸಹಾಯಕ ಕಾನೂನು ಅಧಿಕಾರಿ, ಕಾನೂನು ಪದವಿ ಪಡೆದಿರ್ಬೇಕಂದ್ರೆ ಲೀಗಲ್, ಓಕೆ, LLB ಲೀಗಲ್ ಮಾಡಿದ್ದು ನಡೆಯುತ್ತೆ. ಸಹಾಯಕ ತಾಂತ್ರಿಕ, ನೋಡಿ ಇದು ತಾಂತ್ರಿಕ ಪೊಸಿಷನ್ ಏನ್ ಕೊಟ್ಟಿದ್ದಾರೆ, ಸಹಾಯಕ ತಾಂತ್ರಿಕ ಪೊಸಿಷನ್ ಒಟ್ಟಲ್ಲಿ 8 ವೇಕೆನ್ಸೀಸ್ ಇದಾವೆ. 8 ವೇಕೆನ್ಸೀಸ್ ಯಾರ್ಯಾರಿಗಿದೆ, ಆಟೋಮೊಬೈಲ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರಿಗಿದೆ. ಇದಕ್ಕಿನ್ನ ಸಿಲೆಬಸ್ ಕೊಟ್ಟಿಲ್ಲ, ಸಿಲೆಬಸ್ ಫ್ರೇಮ್ ಮಾಡ್ತಾರೆ, ಅದನ್ನ ನೋಡ್ಕೊಂಡು. ಅದಾದ ನಂತರ ನಿಮಗೆ ಭಾರಿ ಸಾಗಾಣಿಕಾ ವಾಹನ ಅಂತಂದ್ರೆ ಹೆವಿ ವೆಹಿಕಲ್ಸ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಸಹಾಯಕ ಸಂಚಾರ ವ್ಯವಸ್ಥಾಪಕ 10 ವೇಕೆನ್ಸೀಸ್ ಇದಾವೆ. ಇದು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆಗಿರ್ಬೋದು ಅಂಡ್ MSW ಆಗಿರ್ಬೋದು ಅಂಡ್ ಆಟೋಮೊಬೈಲ್ ಸಹ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ. ಓಕೆ, ಅಂಡ್ ಇವ್ರಿಗೂ ಸಹ ಲೈಸೆನ್ಸ್ ಇರಬೇಕು. ಸಹಾಯಕ ಸಂಚಾರ ನಿರೀಕ್ಷಕರು ದರ್ಜೆ 3, ಟೋಟಲ್ 19 ವೇಕೆನ್ಸಿ ಇದೆ. PUC ಪಡೆದಿರಬೇಕು, 10+2 ICSE ಪಡೆದಿರಬೇಕು, CBSE ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾ. ನೋಡಿ, ತಾಂತ್ರಿಕ ಡಿಪ್ಲೊಮಾ 3 ಇಯರ್ಸ್ ಮಾಡಿದ್ರು ಸಹ ನೀವು ಎಲಿಜಿಬಲ್ ಇದ್ದೀರಾ. ನಿಮಗೂ ಸಹ ಅಷ್ಟೇ KEC ಪೇಪರ್ ಇರುತ್ತೆ ಪ್ಲಸ್ ಜನರಲ್ ಪೇಪರ್ ಇರುತ್ತೆ. 19 ವೇಕೆನ್ಸೀಸ್ ಇದಾವೆ ಗೈಸ್. ಈ ವೇಕೆನ್ಸಿ ಇಷ್ಟೆಲ್ಲ ವೇಕೆನ್ಸೀಸ್ ಕೊಟ್ಟಿದ್ದಾರೆ, ಯಾವುದು ಮಿಸ್ ಮಾಡ್ಕೋಬೇಡಿ, ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಡಿಗ್ರಿ ಯಾವ್ದು ಬರುತ್ತೆ ನೋಡ್ಕೊಳ್ಳಿ. ಇದು ಕೃಷಿ ಮಾರ್ಕೆಟ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಎನಿ ಡಿಗ್ರಿ ಸಿವಿಲ್ ಇದೆ, ಓಕೆ, ಸಿವಿಲ್ ಬ್ರಾಂಚಸ್ ಡಿಗ್ರಿ ಮಾಡಿರ್ಬೋದು ಅಥವಾ ಯಾವುದೇ ಪದವಿ ಪಡೆದಿರ್ಬೋದು, ಅವ್ರದ್ದು ವೇಕೆನ್ಸೀಸ್ ಇದೆ. ಓಕೆ, ಪ್ರಥಮ ದರ್ಜೆ ಅಂತ ಹೇಳ್ಬಿಟ್ಟು. ಆದ ನಂತರ BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸಹ ಕೊಟ್ಟಿದ್ದಾರೆ ನೋಡಿ. ಅದೇ ತರ FDA SDAನು ಇದೆ ಹಾಗೂ ಮಾರ್ಕೆಟ್ ಸಹಾಯಕರು ಇದೆ. ಓಕೆ, ಇಷ್ಟೆಲ್ಲ ವೇಕೆನ್ಸೀಸ್ ಕೊಟ್ಟಿದ್ದಾರೆ ಗೈಸ್, ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಅಂಡ್ ತಾಂತ್ರಿಕ ಶಿಕ್ಷಣ ಇಲಾಖೆ ನಲ್ಲಿ FDA ಅಂಡ್ SDA ಬಿಟ್ಟಿದ್ದಾರೆ. HKಗೆ ಅವರಿಗೆ ಜಾಸ್ತಿ ವೇಕೆನ್ಸೀಸ್ ಇದೆ. ಓಕೆ, ತಾಂತ್ರಿಕ ಶಿಕ್ಷಣ ಇಲಾಖೆನಲ್ಲಿ ನೋಡಿ, ಇದ್ರದ್ದು ಸಹ ಡಿಟೇಲ್ ನೋಟಿಫಿಕೇಶನ್ ಬರುತ್ತೆ. ಟೋಟಲ್ ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಒಟ್ಟಲ್ಲಿ 747 ವೇಕೆನ್ಸೀಸ್ ಇದಾವೆ. ಏನು ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 747 ವೇಕೆನ್ಸೀಸ್ ಬರುತ್ತೆ. ಇವೆಲ್ಲ ಸ್ಪೆಷಲ್ ವೇಕೆನ್ಸೀಸ್ ಗೈಸ್. ಇವಾಗ ನಿಮಗೆ ಮೇಲೆ ಏನ್ ಕೊಟ್ಟಿದ್ದಾರೆ, ಈ ವೇಕೆನ್ಸೀಸ್ ಬೇರೆ, ಈ ವೇಕೆನ್ಸಿ ಎಲ್ಲ ಮಿಕ್ಸ್ ಮಾಡಿದ್ರೆ ನಿಮ್ಗೆ 2600 ಚಿಲ್ಲರೆ ಬರುತ್ತೆ.
ಇವೆಲ್ಲದರದ್ದು ಡೀಟೇಲ್ ನೋಟಿಫಿಕೇಶನ್ ಬಿಡ್ತಾರೆ ಸದ್ಯದಲ್ಲೇ. ಓಕೆ, ಡೀಟೇಲ್ ನೋಟಿಫಿಕೇಶನ್ ಬಿಡ್ತಾರೆ. ಆ ಡೀಟೇಲ್ ನೋಟಿಫಿಕೇಶನ್ ಬಿಟ್ಟಿದ್ದು ಡೇಟು ಹಾಗೂ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಸಹ ನಾವು ಇಲ್ಲೇ ಯೂಟ್ಯೂಬ್ ವಿಡಿಯೋನೆಲ್ಲ ಹಾಕ್ತೀವಿ. ಓಕೆ, ಅಪ್ಲಿಕೇಶನ್ ಡೇಟ್ ಇರ್ಬೋದು ಅಂಡ್ ದೆನ್ ಡೀಟೇಲ್ಡ್ ಸಿಲೆಬಸ್ ಇರ್ಬೋದು. ಓಕೆ, ಅಂಡ್ ಅದಾದ ನಂತರ ಅದಕ್ಕೆ ಬೇಕಾಗಿರೋ ಕೋರ್ಸ್ ಮೆಟೀರಿಯಲ್ ಇರ್ಬೋದು, ಎಲ್ಲಾನು ನಾವು ಅಪ್ಲೋಡ್ ಮಾಡ್ತೀವಿ. ಅಂಡ್ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಇನ್ ದ ನೆಕ್ಸ್ಟ್ ಸೆಷನ್ ಒನ್ಸ್ ಅಗೇನ್ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.